ಇದು 10 ವರ್ಷ ಮುಗಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ನಡೆದಂಥ ಕಾರ್ಯಕ್ರಮ. 10 ವರ್ಷಗಳಲ್ಲಿ ನಾವೊಂದು 500 ಕಾರ್ಯಕ್ರಮ ಮಾಡಿರ್ಬೋದು. ಅಂದರೆ ಒಂದು 500 ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿರ್ತೀವಿ. ಪ್ರತಿ ಊರಿನಿಂದ ಒಂದು ಚಾಲೆಂಜ್. ಅನೇಕರು ಮಾತಾಡ್ತಾರೆ, ಅಸ್ಪೃಶ್ಯತೆ ಎಲ್ಲಿದೆ, ಎಲ್ಲ ಹೊರಟೋಗಿದೆ, ಸುಮ್ಮನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತಾರೆ. ನೀವೇ ನೋಡಿದ್ರಲ್ವಾ? ಸೊ ಮಾತಾಡೋರಿಗೆ ಅದು ಕಾಣಲ್ಲ, ಯಾಕೆಂದರೆ ಮಾತಾಡೋದಕ್ಕೆ ಏನು ಬೇಕಾಗಿಲ್ಲವಲ್ಲ. ಯಾವುದೋ ಟೌನಲ್ಲಿ ಯಾವುದೋ ಒಂದು ಆಡಿಟೋರಿಯಮಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಭಾಷಣ ಮಾಡ್ಬೋದು. ಸೊ ವಾಸ್ತವ ಹಾಗಿಲ್ಲ. ಅದನ್ನು ನಾವು ತಿಳ್ಕೊಂಡೇ ನಾವು ಹಳ್ಳಿಗಳಿಗೆ ಬಂದಿದ್ದೇವೆ. ಈಗ ಒಂದು 500-600 ಹಳ್ಳಿಗಳನ್ನ ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಇದೊಂದೇ ಥರದ ಕಾರ್ಯಕ್ರಮ ಅಲ್ಲ, ಇದು ಗೃಹ ಪ್ರವೇಶ ಕಮ್ ಸಹಭೋಜನ, ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತೀವಿ. ನೀವೆಲ್ಲ ನೋಡಿರ್ತೀವಿ, ಸಾವಿರಾರು ಜನರನ್ನು ಒಂದು ಕಡೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು ಪ್ರತಿಜ್ಞಾ ವಿಧಿ ಅಂತ ಹೇಳ್ತೀವಿ. ಮಕ್ಕಳಿಗೆ ಮಾತ್ರ ಮಾಡಿಸ್ತಾ ಇದೀವಿ, ದೊಡ್ಡವ್ರಿಗೂ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ಒಂದು ಆಟ ಆಡ್ತಾ ಇದ್ರೆ ದೊಡ್ಡವರು ಈ ಕ್ರಿಕೆಟ್ ಎಲ್ಲ ಆಡ್ತಿರ್ತಾರಲ್ಲ, 20 ವರ್ಷ 30 ವರ್ಷ ಹುಡುಗರು ಇರ್ತಾರಲ್ಲ, ಅವ್ರನ್ನೂ ಸೇರಿಸಿ ಪ್ರತಿಜ್ಞೆ ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಈ ಥರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ, ಸಮಾನವಾಗಿ ನೋಡ್ತೀವಿ ಅಂತ. ಸೊ ಎಲ್ಲೆಲ್ಲ ಅವಕಾಶಗಳು ಸಿಗ್ತಾವೋ ಅಲ್ಲೆಲ್ಲ ಕೂಡ ನಾವು ಹೋಗಿ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಈಗ ಕೋಲಾರ ಜಿಲ್ಲೆಯನ್ನು ದಾಟಿ ಈಗ 16 ಜಿಲ್ಲೆಗಳಿಗೆ ನಾವು ಹೋಗಿದ್ದೇವೆ. ಆಂಧ್ರ ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಭಾಳ ದೊಡ್ಡ ಚಾಲೆಂಜ್ ಇದೆ, ಯಾಕೆಂದರೆ ನಮ್ಮ ಥರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾರೆ. ಅದೇ ದುರಂತ. ಈಗ ನಾವು ಮಾಡ್ತಾ ಇದ್ದೀವಿ ಬಿಡಪ್ಪ, ಬೇರೆ ಕಡೆ ಇನ್ನೊಬ್ರು ಮಾಡ್ತಾರೆ ಅಂತ ಇಲ್ಲ. ನಾವೇ ಹೋಗಬೇಕು, ಇಲ್ಲಿಗೆ ಆಂಧ್ರಕ್ಕೂ ಹೋಗಬೇಕು, ತಮಿಳುನಾಡಿಗೂ ಹೋಗಬೇಕು. ಯಾರೂ ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳನ್ನ ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದೆ. ಅವ್ರು ಹೇಳ್ತಾ ಇದ್ರು, ಅಸ್ಪೃಶ್ಯತೆ ಕೀಳಿರಿಮೆ ಜನರಲ್ ಇದೆಯಲ್ಲ, ಅದನ್ನು ಹೋಗಲಾಡ್ಸೋದಕ್ಕೆ ಏನು ಮಾಡಬೇಕು? ಸರ್ ಹೇಳಿದ್ರೆ ಎಜುಕೇಷನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ. 70 ವರ್ಷದ ಎಜುಕೇಷನ್ ಪಡ್ಕೊಂಡಿದ್ದೀವಲ್ಲ ಅಲ್ವಾ? ಈಗ DC ಸಾಹೇಬ್ರು ಹೇಳ್ತಾರೆ, ಎಜುಕೇಟೆಡೇ ಈಗ ಅಸ್ಪೃಶ್ಯತೆಯನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ. ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಆರಂಭದಲ್ಲಿ ಕೈ ಹಿಡಿದ ಒಳಗಡೆ ಕರ್ಕೊಂಡು ಬರಬೇಕು. ಸೊ 4 ಸಲ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರೆ ಅಭ್ಯಾಸ. ಎರಡನೇದೇನು ಗೊತ್ತಾ, ನಾವು ಪಬ್ಲಿಕ್ ಆಗಿ ಮಾಡ್ತಾ ಇದೀವಿ, ಎಲ್ರಿಗೂ ಗೊತ್ತಾಗೋ ಥರ ಮಾಡ್ತಾ ಇದೀವಿ. ಸೊ ಈಗ ಇವತ್ತು ಇವ್ರ ಮನೆಯಲ್ಲಿ ಎಲ್ಲರ ಮುಂದೆ ಪ್ರವೇಶ ಮಾಡಿಸಿದೀವಿ, ಸರ್ವ ಮನೆ ಪ್ರವೇಶ ಮಾಡಿದೀವಿ ಅಂದರೆ ನಾಳೆ ಎಲ್ಲೂ ಕೂಡ ಆಚೆ ನಿಲ್ಲಕ್ಕಾಗಲ್ಲ, ಯಾಕಂದ್ರೆ 4 ಜನಕ್ಕೆ ಗೊತ್ತಾಗಿದೆ ಅಲ್ವಾ? ಸೊ ಹಾಗಾಗಿ ನಾವು ಪಬ್ಲಿಸಿಟಿಯನ್ನು ಹೆಚ್ಚಿಕೊಡ್ತಾ ಇದ್ದೀವಿ. ಅಂದರೆ ಇವ್ರ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾದರೆ, ಜಯರಾಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಏನಕ್ಕಪ್ಪ ಕರೀಬಾರ್ದು ಅಂತೇಳಿ ಅವ್ರಿಗೂ ಕೂಡ ಕರಿಬೇಕು ಅನ್ನುವಂಥ ಭಾವನೆ ಹುಟ್ಟುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಖಂಡಿತವಾಗಿ ಯಶಸ್ಸು ಇದಕ್ಕೆ ಸಿಗತ್ತೆ. ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಬೇಕು, ಅದೊಂದೇ ನಮ್ಗೆ ಅಂತ ಅನಿಸಿರೋ ದಾರಿ. ಥ್ಯಾಂಕ್ ಯು ಸರ್. ತುಂಬ ಹಬ್ಬದ ವಾತಾವರಣ ಇದೆ. ಏನಂದರೆ ನಮ್ಮ ಶಿವಪ್ಪ ಸಾರು, ನಾವು ಎಲ್ಲಿ ನೋಡಿದ್ರು ಫೋನಲ್ಲಿ ವಿಡಿಯೋ ಬರ್ತಾಯಿತ್ತು, ಪೇಪರಲ್ಲಿ ಬರ್ತಾಯಿತ್ತು, ನೋಡ್ತಾಯಿತ್ತು. ಆದರೂ ಇವತ್ತು ಪ್ರಕೃತಿಯಾಗಿ ನೋಡಿದು ಅವ್ರ ಕೆಲಸ ಏನು, ಅವ್ರ ಸಾಧನೆ ಏನು ಅನ್ನೋದು ತುಂಬ ಸಂತೋಷ. ತುಂಬ ಕಷ್ಟಪಡ್ತಾ ಇದ್ದಾರೆ. ಈ ಅಸ್ಪೃಶ್ಯತೆ ಅನ್ನೋದು ಮೈಂಡಲ್ಲಿ ಇರಬಾರ್ದು, ದೇಶದಲ್ಲಿ ಇರಬಾರ್ದು. ಆಲ್ ಆರ್ ಒನ್ ಅಂತ ಇರಬೇಕು. ಅದು ಒಳ್ಳೆಯ ಕೆಲಸ, ಅದು ಒಳ್ಳೆಯ ಕೆಲಸ, ಒಳ್ಳೆಯದದು. ಇವಾಗ ಎಲ್ಲದರಲ್ಲೂ ನಮ್ಮ ಸರ್ಕಾರನೂ ಅದೇ ಮಾಡಬೇಕು. SC ಅನ್ನೋದು, ST ಅನ್ನೋದು, ಜನರಲ್ ಅನ್ನೋದು, ಆ ಭೇದ ಭಾವನೆ ಫಸ್ಟು ಗೌರ್ಮೆಂಟ್ ತೆಗೆದು ಬಿಡಬೇಕು. ಆಲ್ ಆರ್ ಒನ್ ಅನ್ನೋವಾಗ ಆಲ್ ಆರ್ ಒನ್ನೇ ಇಟ್ಟರೆ ನನಗೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ಆವಾಗ ಅವ್ರ ಮನೆಯಲ್ಲಿ ನಾವು ಊಟ ಮಾಡ್ಬೋದು, ನಮ್ಮ ಮನೆಯಲ್ಲಿ ಅವ್ರು ಮಾಡ್ಬೋದು, ಅವರು ನಾವು ಅಣ್ಣ ತಮ್ಮಂದ್ರಾಗೆ ಇರ್ತೀವಿ. ಅವರು SC ಅಂತಾರೆ, SC ಅಂತಾರೆ, ಜನರಲ್ ತರ್ತಾರೆ, BCMA ಅಂತಾರೆ. ಅಲ್ಲಿ ಕ್ಯಾಟಗಿರಿ ಬಂದು ಇಲ್ಲಿ ಹಿಂಗೆ ಮಾಡಿದ್ರೆ ಕಷ್ಟ ಆಗ್ತದೆ. ಆದರೆ ಎಲ್ಲ ಒಂದೇ. ಇವಾಗ ಮಾಡಿರೋದು ನಮ್ಮ ಸಾರವರು ತುಂಬ ಹೆಮ್ಮೆ ಕೆಲಸ. DC ಅವರು, SP ಅವರು ನಮ್ಮ ಚರಿತ್ರೆಯಲ್ಲಿ ನನಗೆ ಗೊತ್ತಿದ್ದಂಗೆ ತಿಮ್ರಾವತ್ನಲ್ಲಿ ಗಡಿಭಾಗಕ್ಕೆ ಬಂದಿಲ್ಲ. ಆದರೂ ಗಡಿಭಾಗದಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂದು ತಾಲೂಕು ಮಟ್ಟ, ಸ್ಟೇಟ್ ಮಟ್ಟದಲ್ಲಿ ಹೋಗುತ್ತೆ ಈ ಪ್ರೋಗ್ರಾಮು. ಈಗ ಅಂಥ ಕೆಲಸ ನಮ್ಮ ಸಾರವರು ಮಾಡಿದ್ದಾರೆ. ತುಂಬ ನಮ್ಮ ತಿಮ್ರಾವತ್ನಲ್ಲಿ ಪರವಾಗಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಈ ಮೂಲಕ. ಥ್ಯಾಂಕ್ ಯು.